ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ. ಪರ್ಲ್ ದೂರ ಶಿಕ್ಷಣ ಫೌಂಡೇಶನ್ ವತಿಯಿಂದ ಮಾದರಿ ನ್ಯಾಷನಲ್ ಗ್ರಾಮಾಂತರ ಪ್ರೌಢಶಾಲಾ ಹಾಗೂ ಪದವಿ ಪೂರ್ವ ಕಾಲೇಜಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಗೊಲ್ಲಹಳ್ಳಿಯಲ್ಲಿನ ಗ್ರಾಮಾಂತರ ವಿದ್ಯಾರ್ಥಿಗಳನ್ನು ಉದಯವಾಗಿರುವ ಮಾದರಿ ನ್ಯಾಷನಲ್ ಗ್ರಾಮಾಂತರ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ರೂಪಿತವಾಗಿರುವ ಈ ವಿದ್ಯಾಸಂಸ್ಥೆಯಲ್ಲಿನ ವಿದ್ಯಾರ್ಥಿಗಳನ್ನು ಉತ್ತೇಜಿಸಲು ಪರ್ಲ್ ದೂರ ಶಿಕ್ಷಣ ಸಂಸ್ಥೆಯು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿತ್ತು. ಏನೊಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ, ರೂರಲ್ ಬ್ಯಾಕ್ಗ್ರೌಂಡಲ್ಲಿ ನಡೀತಾ ಇರುವಂತಹ ಕೆಲವು ಸಮೂಹ ಸಂಸ್ಥೆಗಳಿಗೆ ವಿದ್ಯಾಭ್ಯಾಸದಲ್ಲಿ ಏನು ಕುಂದುಕೊರತೆಗಳು ಬರ್ತಾವೋ, ಏನೊಂದು ತೊಂದರೆಗಳಾಗ್ತಾವೋ ಅದನ್ನು ಗಮನದಲ್ಲಿಟ್ಕೊಂಡು ಈ ಹಳ್ಳಿ ಭಾಗದ ಜನಕ್ಕೆ ಒಂದು ಒಳ್ಳೆಯದಾಗಲಿ ಅನ್ನೋ ಒಂದು ಸದುದ್ದೇಶದಿಂದ ನಮ್ಮ ಒಂದು ಸಂಸ್ಥೆಯ ವತಿಯಿಂದ ಒಂದು ಅಳಿಲು ಸೇವೆ ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡೋದ್ರ ಜೊತೆಗೆ ಅವ್ರಿಗೆ ಒಂದು ಪ್ರೋತ್ಸಾಹ ಮಾಡೋದು ನಮ್ಮ ಒಂದು ಕರ್ತವ್ಯ ಆಗುತ್ತೆ. ಬಿಕಾಸ್ ನಾವು ಕೂಡ ಗ್ರಾಮೀಣ ಭಾಗದಲ್ಲೇ ಓದಿ ಬಂದವರು. ಅದು ಹೇಗಾಗುತ್ತೆ ಅಂತಂದರೆ, ಗ್ರಾಮೀಣ ಭಾಗದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಉತ್ತೇಜನ ಕೊಡಿದ್ರೆ ಖಂಡಿತ ಅದು ಮುಂದಿನ ದಿನಗಳಲ್ಲಿ ಒಂದು ಶಕ್ತಿಯಾಗಿ ಬದಲಾವಣೆ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಸಂಸ್ಥೆಯಿಂದ ಒಂದು ಉನ್ನತವಾದಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದು ಒಂದು ಮೊದಲ ಹೆಜ್ಜೆ, ಇದೊಂದು ಅಳಿಲು ಸೇವೆ. ಸರ್, ಇದು ಹೀಗೆ ಮುಂದುವರಿಯುತ್ತಾ? ಖಂಡಿತ ಮುಂದುವರಿತಾ ಇರುತ್ತೆ. ನಮಗೆ ದೇವರ ಆಶೀರ್ವಾದ ಮಾಡ್ತಾ ಇರ್ತಾರೆ. ಶಕ್ತಿ ಇರೋವರೆಗೂ ಕಂಟಿನ್ಯೂಸ್ ಆಗಿ ನಾವು ಇದನ್ನು ಹಳ್ಳಿ ಗ್ರಾಮದ ಜನಗಳಿಗೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಬಡವರಿಗೆ, ದಲಿತರಿಗೆ, ದೀನರಿಗೆ ನಮ್ಮ ಪರ್ಲ್ ಸಂಸ್ಥೆಯಿಂದ ಏನಾದರೆ ಒಂದು ಸಮಾಜಮುಖಿ ಕೆಲಸಗಳನ್ನು ನಾವು ಹಮ್ಮಿಕೋಬೇಕು ಅಂದ್ಕೊಂಡಿದ್ವು. ಅದನ್ನು ಒಂದು ಪ್ಲ್ಯಾನ್ ಮಾಡ್ಕೊಂಡು ನಮ್ಮ ಟೀಮ್ ಎಲ್ಲ ಮುಂದುವರಿತಾರೆ. ಸೊ ಈ ಒಂದು ಪರ್ಲ್ ಸಂಸ್ಥೆಗೆ ಒಂದು ಶಕ್ತಿಯಾಗಿ ಇಲ್ಲಿ ಉಮೇಶ್ ಸರ್ ಅವರು ನಿಂತ್ಕೊಂಡಿದ್ದಾರೆ. ಅದೇ ರೀತಿ ಮಂಜುನಾಥ್ ಅವರು ನಿಂತ್ಕೊಂಡಿದ್ದಾರೆ. ನಮ್ಮ ಪ್ರೆಸೆನ್ಸ್ ಇರಲಿ ಇಲ್ಲದೆ ಇರಲಿ ಸಂಸ್ಥೆ ಇವ್ರ ಮುಖಾಂತರ ಮುಂದುವರಿತಾ ಇರುತ್ತೆ. ಸರ್, ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯತ್ತು ಸಿಗಲಿ ಅಂತ ಬಿಟ್ಟು ದೇವರಲ್ಲಿ ಆಶಿಸ್ತೀವಿ. ಒಳ್ಳೆ ಯೋಚನೆಗಳನ್ನು ಮಾಡ್ಕೊಂಡು, ಒಳ್ಳೆ ಪಾಸಿಟಿವ್ ಥಿಂಕನ್ನು ಮಾಡ್ಕೊಂಡು ಏನು ಬೇಕನ್ನ ಸಾಧಿಸೋ ಶಕ್ತಿ ವಿದ್ಯಾರ್ಥಿಗಳಿಗಿದೆ. ಏನು ಬೇಕನ್ನ ವಾಟ್ ಎವರ್ ದೇ ಡಿಸೈಡ್ ದೇ ವಿಲ್ ಡೂ. ಮನಸ್ಸು ಮಾಡಿದ್ರೆ ಏನು ಬೇಕನ್ನ ಸಾಧನೆ ಮಾಡಬಹುದು ಅನ್ನೋ ಎಕ್ಸಾಂಪಲ್ಸ್ ಎಲ್ಲರಿಗೂ ಗೊತ್ತಿದೆ. ಪರ್ಲ್ ಫೌಂಡೇಶನ್ ನಿರ್ದೇಶಕರು ಮತ್ತು ಚಾಣಕ್ಯತೆ 7 ರವರು ಉದ್ಘಾಟನೆ ಮಾಡುತ್ತಾ, ಹಳ್ಳಿ ಪ್ರತಿಭೆಗಳಿಗೆ ಪರ್ಲ್ ಸಂಸ್ಥೆಯು ಸದಾ ಬೆನ್ನೆಲುಬಾಗಿ ಕೆಲಸ ಮಾಡುತ್ತೆ ಮತ್ತು ಶಿಕ್ಷಣದ ಮುಖಾಂತರ ಸಮಾಜದಲ್ಲಿ ಒಂದು ಅಗಾಧವಾದ ಶಕ್ತಿಯನ್ನ ಬೆಳೆಸುವುದೇ ನಮ್ಮ ಈ ಸಂಸ್ಥೆ ಗುರಿಯಾಗಿರುತ್ತೆ ಮತ್ತು ಹಳ್ಳಿ ಮಕ್ಕಳ ಪ್ರತಿಭೆಯನ್ನ ಗುರುತಿಸಿ ಅವರಿಗೆ ವಿಶೇಷ ಸ್ಥಾನಮಾನವನ್ನ ಕಲ್ಪಿಸಿಕೊಡುವಲ್ಲಿ ಪರ್ಲ್ ಸಂಸ್ಥೆಯು ಕೆಲಸ ಮಾಡುತ್ತೆ ಎಂದು ಈ ಮೂಲಕ ತಿಳಿಸಿದರು. ವಿಶೇಷ ಭಾಷಣಕಾರರಾಗಿ ಉಮೇಶ್ ಅವರು, ಉಪನ್ಯಾಸಕರು ಹಾಗೂ ಅಧ್ಯಕ್ಷರು ವರ್ಣ ಸೇವಾ ಟ್ರಸ್ಟ್ ಅವರು ಭಾಗವಹಿಸಿ ಹಿತನುಡಿಗಳನ್ನು ಮಕ್ಕಳಿಗೆ ತಿಳಿಸುವ ಮುಖಾಂತರ ವಿದ್ಯಾರ್ಥಿಗಳಿಗೆ ಮಂದಹಾಸ ಮೂಡಿಸಿದ್ರು. ಈಗ ಚಿಕ್ಕಬಳ್ಳಾಪುರದ ಯೂತ್ ಕಮಿಟಿಗಳಲ್ಲಿ ಮತ್ತೆ ಕಾಂಗ್ರೆಸ್ ಪಾರ್ಟಿಗಳಲ್ಲಿ ಗುರುಸ್ಕೊಂಡಿರ್ತೀರಾ. ಆ ಪಾರ್ಟಿಯನ್ನು ಅಭಿವೃದ್ಧಿಪಡಿಸೋದಕ್ಕೆ ನೀವು ಏನೆಲ್ಲ ಹೊಸದಾದಂಥ ಒಂದು ಕಾರ್ಯಕ್ರಮಗಳನ್ನ ಏನು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿರ್ತೀರಿ? ನಮ್ಮ ಪಕ್ಷ ಸಂಘಟನೆ ಮೊದಲಿಂದ ಕೂಡ ನಮ್ಮ ತಂದೆ ಕಾಲದಿಂದ ಕೂಡ ಸುಮಾರು 30 ವರ್ಷಗಳ ಕಾಲ ನಾವು ಮಾಡ್ಕೊಂಡೇ ಬಂದಿದ್ದೀವಿ. ಈಗಲೂ ಕೂಡ ಮಾಡ್ತಾನೆ ಇದ್ದೀವಿ. ಸಮಾಜಮುಖಿ ಒಳ್ಳೊಳ್ಳೆ ಕೆಲಸಗಳು, ಸಮಾಜ ಸೇವೆ, ರೈತರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ ನಾವು ಮಾಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಅಂಬರೀಷ್ಗೆಲ್ಲ ಗೊತ್ತಿದೆ, ಪ್ರತಿ ವಾರದಲ್ಲಿ 2 ದಿವಸ ನಾವು APMC ಮಾರ್ಕೆಟಲ್ಲಿ ಅನ್ನದಾನ ಸಹ ಇಟ್ಕೊಂಡಿದ್ದೀವಿ. ಅಲ್ಲಿ ಪಾಪ ಹಮಾಲಿಗಳು, ಕೂಲಿ ಕಾರ್ಮಿಕರು, ನಮ್ಮ ಬಡ ರೈತರು ಬರ್ತಾರೆ. ಅವರು ತಂದಂಥ ಸಾಮಗ್ರಿಗಳನ್ನ ಅಲ್ಲಿ ಮಾರಕ್ಕೆ ಬರ್ತಾರೆ. ಅವ್ರಿಗೆ ಅದು ಒಳ್ಳೇದಾಗಲಿ. ಮೊದಲು ಇಂದಿರಾ ಕ್ಯಾಂಟೀನ್ ಇತ್ತು, ಅದು ಬಾಗಿಲು ಮುಚ್ಚಿಬಿಟ್ರು. ಅದಕ್ಕೋಸ್ಕರ ನಾವೊಂದು ಯೋಚನೆ ಮಾಡಿ ನಮ್ಮ ಕುಟುಂಬದಲ್ಲಿ ಸೇರಿ ಇದೊಂದು ಅನ್ನದಾನ ಮಾಡಬೇಕು ಅಂತ ನಾವು ಒಂದ್ಸಲ ಅನ್ಕೊಂಡು ನಾವು ಮಾಡ್ತಿದ್ದೀವಿ. ಪಕ್ಷದ ವರ್ಚಸ್ಸನ್ನ ಹೆಚ್ಚಿಸೋದಕ್ಕೆ ಈ ತರ ಈಗ ನಾವು ಕಾಂಗ್ರೆಸ್ ಅಲ್ಲಿ ಇದ್ದೀವಿ. ಕಾಂಗ್ರೆಸ್ ಪಕ್ಷ ನಾವು ಏನೇ ಕೆಲಸ ಮಾಡಿದ್ರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದು ಆಗುತ್ತೆ, ಉತ್ತೇಜನ ಆಗುತ್ತೆ. ಹಾಗಾಗಿ ನಾವು ಪಕ್ಷದ ವತಿಯಿಂದ ನಾವು ಈ ಕೆಲಸಗಳು ಮಾಡಿಕೊಂಡು, ಹಾಗೆ ಅದೇ ರೀತಿ ನಮ್ಮ MLA ಅವರು ಕೂಡ ಈಗ ಸೀರೆ ಹಂಚ್ತಾ ಇದ್ದಾರೆ ಎಲ್ಲ ಕಡೆ. ಅದರಲ್ಲೂ ಕೂಡ ನಾವು ಭಾಗವಹಿಸಿ ಅದು ಪಕ್ಷದ ಚಟುವಟಿಕೆ ಹಾಗೂ ಸಂಘಟನೆ ಕೂಡ ನಾವು ಮಾಡ್ತಾ ನಿರಂತರವಾಗಿದ್ದೀವಿ ನಾವು. ಈ ಸಂದರ್ಭದಲ್ಲಿ ಯಲುವಹಳ್ಳಿ ಎನ್ ರಮೇಶ್, ರಾಜ್ಯ ಒಕ್ಕಲಿಗ ಸಂಘದ ಸದಸ್ಯರು, ಚಿಕ್ಕಬಳ್ಳಾಪುರ ಎಂ ನರಸಿಂಹಮೂರ್ತಿ ಪ್ರಾಂಶುಪಾಲರು, ಮಾದರಿ ನ್ಯಾಷನಲ್ ಪದವಿ ಪೂರ್ವ ಕಾಲೇಜು ಗೊಲ್ಲಹಳ್ಳಿ, ಮಂಜುನಾಥ್ ಸಂಸ್ಥಾಪಕರು, ಗ್ರೀನ್ ಆಪಲ್ ಅಕಾಡೆಮಿ ಶಿಕ್ಷಣ ಸಮೂಹ ಸಂಸ್ಥೆಗಳು ಬೂದಿಗೆರೆ, ಡಾಕ್ಟರ್ ದಿನೇಶ್ ಗೌಡ, ವಿರಾಟ್ ಹೆಲ್ತ್ ಫೌಂಡೇಶನ್ ವ್ಯವಸ್ಥಾಪಕ ನಿರ್ದೇಶಕರು, ನ್ಯೂ ಬೆಂಗಳೂರು ಆಸ್ಪತ್ರೆ, ಆರ್ ಜನಾರ್ದನ ಯುವ ಮುಖಂಡರು ಯಲುವಹಳ್ಳಿ ಹಾಗೂ ಮಾದರಿ ನ್ಯಾಷನಲ್ ಗ್ರಾಮಾಂತರ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಆತ್ಮೀಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಎಲ್ಲರಿಗೂ ಪರ್ಲ್ ಸಂಸ್ಥೆಯ ವತಿಯಿಂದ ವಿಶೇಷವಾದಂತಹ ನಮನಗಳನ್ನು ಸಲ್ಲಿಸ್ತಾ